ಮುಂದಿನ ರಾಶಿ ತುಲಾ ರಾಶಿ. ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ತರಬಹುದು. ನಿಮ್ಮ ವೃತ್ತಿಯ ಮನೆಯನ್ನು ಆಳುವ ಚಂದ್ರನು ಯಾವಾಗಲೂ ಚಲನೆಯಲ್ಲಿದ್ದಾನೆ. ಈ ತಿಂಗಳ ಉದ್ದಕ್ಕೂ ಮಂಗಳವು ನಿಮ್ಮ ವೃತ್ತಿ ಜೀವನದ ಮನೆಯಲ್ಲಿ ದುರ್ಬಲ ಸ್ಥಾನದ ಮೂಲಕ ಸಾಗುತ್ತದೆ. ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗಬಹುದು. ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳು ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ. ದುರ್ಬಲ ಬುಧದ ಸಾಗಣೆಯ ಅಧ್ಯಯನಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕಲಿಕೆ ನೆನಪಿಟ್ಟುಕೊಳ್ಳಲು ಕಷ್ಟವಾಗಬಹುದು. ಕುಟುಂಬದ ವಿಷಯಗಳು ಈ ತಿಂಗಳಲ್ಲಿ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರಬಹುದು. ಕೋಪ ಅಥವಾ ಹತಾಶೆಯ ಸ್ಥಿತಿಯಲ್ಲಿ ನಡೆಯುವ ಸಂಭಾಷಣೆಗಳು ನಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಈ ತಿಂಗಳು ನಿಮ್ಮ ಪ್ರಣಯ ಸಂಬಂಧವನ್ನು ನಾವು ಚರ್ಚಿಸಿದರೆ ನಿಮ್ಮ 5ನೇ ಮನೆಯ ಅಧಿಪತಿ ಅನುಕೂಲಕರ ಸ್ಥಾನದಲ್ಲಿ ಮುಂದುವರಿಯುತ್ತದೆ. ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ತಿಂಗಳು ಸ್ವಲ್ಪ ದುರ್ಬಲವಾಗಿರಬಹುದು. ತಿಂಗಳ ದ್ವಿತೀಯಾರ್ಧವು ಮದುವೆಯ ಚರ್ಚೆಗಳನ್ನು ಮುಂದುವರಿಸಲು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಈ ಸೂರ್ಯನ ಸ್ಥಾನದಿಂದ ನೀವು ಹಲವಾರು ರೀತಿಯಲ್ಲಿ ಆರ್ಥಿಕವಾಗಿ ಲಾಭ ಪಡೆಯಬಹುದು. ಆರೋಗ್ಯದ ವಿಷಯದಲ್ಲಿ ತಿಂಗಳ ಮೊದಲಾರ್ಧವು ತುಲನಾತ್ಮಕವಾಗಿ ಉತ್ತಮ ಆರೋಗ್ಯ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ, ಆದರೆ ದ್ವಿತೀಯಾರ್ಧವು ಕೆಲವು ತೊಂದರೆಗಳನ್ನು ತರಬಹುದು. ಪರಿಹಾರ ಕ್ರಮಗಳು: ದುರ್ಗಾ ಮಾತೆಯನ್ನು ಪೂಜಿಸಿ ಮತ್ತು ಪ್ರಾರ್ಥಿಸಿ.